ನಮಸ್ಕಾರ. ಸಂಧ್ಯಾ ಪಾಕಶಾಲೆಗೆ ಮತ್ತೊಮ್ಮೆ ಸ್ವಾಗತ. ಈ ನುಗ್ಗೆಕಾಯಿ ಸಾಂಬಾರು ಇಡ್ಲಿ ಜೊತೆಗೆ ಅನ್ನದ ಜೊತೆಗೆ ತುಂಬಾ ಟೇಸ್ಟಿಯಾಗಿರುತ್ತೆ. ನೀವು ಟ್ರೈ ಮಾಡಿ. ಬನ್ನಿ ಈಗ ಮಾಡೋದು ಹೆಂಗೆ ಅಂತ ನೋಡೋಣ. ನುಗ್ಗೆಕಾಯಿ ಸಾಂಬಾರು ಮಾಡಲು 1 ಕಪ್ ತೊಗರಿ ಬೇಳೆಯನ್ನು ಚೆನ್ನಾಗಿ 2 ಸಲ ತೊಳೆದು 1 ಸಣ್ಣ ಚೊಂಬು ನೀರನ್ನು ಹಾಕಿ, 1/4 ಟೀ ಸ್ಪೂನ್ ಅರಿಶಿನ, 1 ಟೀ ಸ್ಪೂನ್ ಜೀರಿಗೆ ಹಾಕಿ, ಟೊಮ್ಯಾಟೊ ಹಣ್ಣು, ಈರುಳ್ಳಿ ಸಣ್ಣಗೆ ಹೆಚ್ಚಿ ಒಂದೊಂದು ಹಾಕಿ, 10 ಸಿಪ್ಪೆ ಸುರಿದ ಬೆಳ್ಳುಳ್ಳಿ, 1 ಟೀ ಸ್ಪೂನ್ ಎಣ್ಣೆ ಹಾಕಿ ತೊಳೆಸಿ ಕುಕ್ಕರಲ್ಲಿ 3 ಕೂಗನ್ನು ಕೂಗಿಸಿ. ಕುಕ್ಕರ್ ಸ್ಟೀಮ್ ಇಳಿದ ನಂತರ ಒಂದ್ಸಲ ಚೆನ್ನಾಗಿ ತೊಳೆಸ್ಕೊಳ್ಳಿ. ಬಾಣಲೆಗೆ 1 ಟೀ ಸ್ಪೂನ್ ಎಣ್ಣೆ ಹಾಕಿ ಅರ್ಧ ಟೀ ಸ್ಪೂನ್ ಸಾಸಿವೆ, 1/4 ಟೀ ಸ್ಪೂನ್ ಮೆಂತ್ಯ ಹಾಕಿ ಚಿಟಪಟ ಅಂತ ಹುರಿದ ನಂತರ 10 ಕರಿಬೇವಿನ ಎಲೆ ಹಾಕಿ ಹುರಿಯಿರಿ. ನಂತರ 1 ಸಣ್ಣ ಈರುಳ್ಳಿ, 1 ಟೊಮ್ಯಾಟೊವನ್ನು ಸಣ್ಣಗೆ ಹೆಚ್ಚಿ ಸ್ವಲ್ಪ ಹೊತ್ತು ಫ್ರೈ ಮಾಡಿ. 1 ನಿಮಿಷ ಫ್ರೈ ಮಾಡಿದ್ರೆ ಸಾಕು. ಸಿಪ್ಪೆ ತೆಗೆದು ಹೆಚ್ಚಿದ 2 ಆಲೂಗಡ್ಡೆಯನ್ನು ಹಾಕಿ ಮೀಡಿಯಂ ಸೈಜಲ್ಲಿ ಹೆಚ್ಚಿಕೊಳ್ಳಿ. ಅರ್ಧ ಟೀ ಸ್ಪೂನ್ ಉಪ್ಪು, 1/4 ಟೀ ಸ್ಪೂನ್ ಅರಿಶಿನ ಹಾಕಿ ತೊಳಸಿ. ಉದ್ದುದ್ದಕ್ಕೆ ಹೆಚ್ಚಿದ 1 ನುಗ್ಗೆಕಾಯಿ, 2 ಟೀ ಸ್ಪೂನ್ ಸಾಂಬಾರ್ ಪುಡಿ, ಅರ್ಧ ಚೊಂಬು ನೀರು ಹಾಕಿ ಚೆನ್ನಾಗಿ ತೊಳೆಸ್ಕೊಳ್ಳಿ. ಮುಚ್ಚಳ ಮುಚ್ಚಿ 3 ನಿಮಿಷ ಬೇಯಿಸ್ಕೊಳ್ಳಿ. ತದನಂತರ 2 ಟೇಬಲ್ ಸ್ಪೂನ್ ಹುಣಸೆ ಹಣ್ಣಿನ ರಸ ಹಾಕಿ ಚೆನ್ನಾಗಿ ತೊಳೆಸಿ ಮತ್ತೆ ಮುಚ್ಚಳ ಮುಚ್ಚಿ 3 ನಿಮಿಷ ಬೇಯಿಸ್ಕೊಳ್ಳಿ. ಅವಳು ಉಪ್ಪು ಮತ್ತು ಮಸಾಲ ಎಲ್ಲ ಚೆನ್ನಾಗಿ ಹೀರ್ಕೊಂಡು ಬೆಂದು ರೆಡಿ ಆಗುತ್ತೆ 3 ನಿಮಿಷದಲ್ಲಿ. ಆಮೇಲೆ ನಾವು ಇದಕ್ಕೆ ಬೇಯಿಸ್ಕೊಂಡಿಟ್ಟಂಥ ಬೇಳೆ ಮತ್ತು ಟೊಮೆಟೊ ಹಣ್ಣು, ಈರುಳ್ಳಿ ಎಲ್ಲ ಬೇಯಿಸ್ಕೊಂಡಿದ್ವಲ್ಲ ಫಸ್ಟಿಗೆ, ಅದನ್ನು ಹಾಕಿ ಮಿಕ್ಸ್ ಮಾಡಬೇಕು. ಬೇಕಿದ್ರೆ ಸ್ವಲ್ಪ ಉಪ್ಪು ಹಾಕ್ಕೋಬೋದು, 1/4 ಟೀ ಸ್ಪೂನಿಂದ ಅರ್ಧ ಟೀ ಸ್ಪೂನು ಉಪ್ಪು ಹಾಕಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಡ್ಬೇಕು. ತೊಳೆಸ್ಕೊಂಡು ಲಾಸ್ಟ್ಲಿ ಇದಕ್ಕೆ ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ 1-2 ಸ್ಪೂನ್ ಹಾಕಿದ್ರೆ ಸಾಕು. ಹಾಕಿ ಚೆನ್ನಾಗಿ ತೊಳೆಸಿ 1 ನಿಮಿಷ ಕುದಿಸಿ. ಒಂದು ಕುದಿ ಬಂದ ನಂತರ ಬೆಂಕಿ ಆಫ್ ಮಾಡಿ ಸರ್ವ್ ಮಾಡೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್.